ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ. ನಾನು ಮಾಡಿದ ಫಸ್ಟ್ ವ್ಲಾಗಲ್ಲಿ ಇದನ್ನೆಲ್ಲ ನಾನು ನಿಮಗೆ ಲಾಸ್ಟ್ ಡೇ ತೋರಿಸಿದ್ದೆ. ಸೊ ಇದೇನು ಅಂತ ಹೇಳಿದೆ ಅಗೇನ್ ನಮ್ಮ ಊರಿನಲ್ಲ ನಮ್ಮ ಮನೆಯ ಗದ್ದೆ ನಾಟಿ ಶುರುವಾಗಿದೆ. ಸೊ ಅದಕ್ಕೆ ಊಟ ಕೊಡಲಿಕ್ಕೆ ಅಂತ ಬಂದಿದ್ದೆವು. ಸೊ ಲಾಸ್ಟ್ ಡೇ ನಾವು ಹೇಗೆ ಗದ್ದೆ ನಾಡೋದಂತೆಲ್ಲ ನಾನು ಹೇಳಿಕೊಟ್ಟೆ, ಅಂದರೆ ತೋರಿಸ್ಕೊಟ್ಟೆ. ಈ ಸತಿ ಏನೆಲ್ಲ ಊಟ ಪ್ರಿಪೇರ್ ಮಾಡ್ತೇವೆ ಅಂತ ನಾನು ಹೇಳ್ತೇನೆ. ಇದು ಮಲೆನಾಡು ಶೈಲಿಯ ಅಡುಗೆ ಪದಾರ್ಥಗಳು. ಇದು ಕಡುಬು ಅಂತ ಹೇಳ್ತೇವೆ ನಮ್ಮ ಅದರಲ್ಲಿ, ಮಂಗಳೂರಲ್ಲಿ ಪುಂಡಿ ಅಂತ ಹೇಳ್ತಾರೆ. ಸೊ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡಬೇಕು. ಈ ಥರ ಬಿಸಿ ಬಿಸಿ ಇರುವಾಗಲೇ ತೆಗೆದು ಉಂಡೆ ಮಾಡಬೇಕು. ಈಗ ನೋಡಿ ಹೇಗೆ ಮಾಡೋದು ಅಂತೇಳಿ, ಜಸ್ಟ್ ನೋಡಿ ಹೇಗೆ ಮಾಡ್ತಾರೆ ಅಂತೇಳಿ. ಫಸ್ಟ್ ಅದು ಬಿಸಿ ಬಿಸಿ ಇರ್ತದಲ್ಲ, ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಇದು ಮಾಡಬೇಕು, ರೌಂಡಾಗಿ ಮಾಡಬೇಕು. ಸ್ವಲ್ಪ ಕೈಗೆ ನೀರು ಹಾಕಿ ಒದ್ದೆ ಮಾಡ್ಕೋಬೇಕು ಚೆನ್ನಾಗಿ. ಅದು ರೌಂಡ್ ಬರೋ ತನಕ ನಾವು ರೋಲ್ ಮಾಡ್ತಾ ಇರಬೇಕು ಆ ಥರ. ಸೊ ನಮ್ಮ ಅತ್ತೆ ಮಾಡ್ತಾ ಇದ್ದಾರೆ ಕಡುಬು. ಸೊ ಈ ಥರ ರೌಂಡ್ ಬಂದಾದ ನಂತರ ಅದು ಕಡುಬಿನ ಪಾತ್ರೆ ಇರ್ತದಲ್ಲ, ಸೊ ಅದಕ್ಕೆ ಹಾಕಿ ನಾವು ಬೇಯಿಸಬೇಕು. ಸೊ ಇಷ್ಟಾಗಿದೆ, ಇನ್ನು ತುಂಬ ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. ಆ ನಂತರ ಚಿಕನ್ ತಂದಿದ್ದೇವೆ, ಒಂದು 5 kg ಚಿಕನ್ ತಗೊಂಬಂದಿದ್ವಿ. ಸೊ ಅದಕ್ಕೆ ಅರಿಶಿಣ ಹಾಕಿಟ್ಟಿದ್ದೇವೆ. ಇಷ್ಟಾದ ನಂತರ ಇಷ್ಟು ಕಡುಬು ನಾವು ಮಾಡಿದ್ದೆವು, ನಾನು ಮತ್ತು ಅತ್ತೆ ಸೇರಿ. ಮತ್ತು ಅದ್ರ ಜೊತೆಗೆ ಏನಾದರೂ ಸಿಹಿ ಪದಾರ್ಥ ಬೇಕಲ್ವ, ಸಿಹಿಗೋಸ್ಕರ ನಾವೇನು ಮಾಡ್ತೇವೆ ಅಂದರೆ ಫಸ್ಟು ಚಿಕನ್ ಬೇಯಲಿಕ್ಕೆ ಇಟ್ಕೊಂಡೆವು. ಅದು ಮತ್ತೇನು ಮಾಡಿದೆವು ಅಂತ ನಾನು ಹೇಳ್ತೇನೆ ನೋಡಿ. ಈ ಥರ ಒಲೆ ಹಾಕಿ ಹೊರಗಡೆ ಮಾಡ್ತಾಯಿದ್ದೆ. ಇಷ್ಟು ಅದು ಗದ್ದೆಗೆ ತಗೊಂಡು ಹೋಗಲಿಕ್ಕೆ ನಾವು ಅದಕ್ಕೆ ಟಿಫಿನ್ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೆ. ಟಿಫಿನ್ ಅಲ್ಲ, ಜಗ್ಗು, ದೊಡ್ಡ ಜಗ್ಗಿಗೆ ಹಾಕ್ಕೊಳ್ತಾ ಇದ್ದೆ. ಉಳಿದದನ್ನು ಮನೆ ಇಟ್ಟಿದ್ದೆ. ಇದು ಪಾಯಸ ಗೊತ್ತುಂಟಲ್ಲ ಹೇಗೆ ಮಾಡ್ತಾರೆ ಅಂತ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ. ಸೊ ನನ್ನ ನೋಡಲಿಲ್ಲ ಆದರೆ ನನ್ನ ಲಾಗಲ್ಲಿ ಹೋಗಿ ನೋಡಿ, ಯೂಟ್ಯೂಬ್ ಚಾನಲಲ್ಲಿ ಲೈಫ್ ರೆಸಿಪಿ ಅನ್ನೋ ಚಾನಲಲ್ಲಿ. ಅದ ನಂತರ ನಾವು ಊಟ ತಗೊಂಡು ಗದ್ದೆಗೆ ಹೋಗ್ತಾ ಇದ್ದೇವೆ. ಗದ್ದೆಗೆ ಹೋಗುವ ರೋಡ್ ನೋಡಿ ಮಾರೆ ಸಾವು. ಇದರಲ್ಲಿ ಜಾರಿದ್ರೆ ಉಂಟಲ್ಲ, ಕೆಳಗೆ ಹೋಗಿ ಅಲ್ಲಿ ಬೀಳ್ತೇವೆ, ಗೊತ್ತಾಯ್ತಾ. ಸ್ವಲ್ಪ ಜಾರಿದರೆ ಅಲ್ಲಿ ಕೆಳಗೆ ಹೋಗಿ ಹೊಂಡಕ್ಕೆ ಬೀಳ್ತೇವೆ, ಆ ಥರ ಉಂಟು ಹಳ್ಳಕ್ಕೆ. ಸೊ ಅಲ್ಲಿ ಸ್ಲಿಪ್ಪರ್ ತೆಗೆದಿಟ್ಟೆವು, ಯಾಕೆಂದರೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಸೊ ನೋಡಿ ಹೀಗೆ ಉಂಟು. ಹೀಗೆ ಇದ್ದರೆ ಹೇಗೆ ನಾವು ಸ್ಲಿಪ್ಪರ್ ಹಾಕ್ಕೊಂಡು ಹೋಗೋದು. ಸೊ ಗೊತ್ತಿದ್ದವರಿಗೆ ಮಾತ್ರ ನಡೀಲಿಕ್ಕೆ ಆಗ್ತದೆ, ಇಲ್ಲಾಂದರೆ ಜಾರಿ ಬೀಳೋದಂತ ಗ್ಯಾರಂಟಿ. ಫುಲ್ಲು ನಿಧಾನ ಮಾಡಿ ನಾನು ಹೋಗ್ತಾ ಇದ್ದೇನೆ. ಕ್ಯಾಮ್ರಾ ಇಟ್ಕೊಂಡಿದ್ದೇನಲ್ಲ, ಅದಕ್ಕೆ ಸ್ವಲ್ಪ ಮೆಲ್ಲ ಹೋಗ್ತಾ ಇದ್ದೇನೆ ಆಯಿತಾ. ಜಾರಿ ಬಿದ್ದಿದ್ರೆ ಉಂಟಲ್ಲ, ಈಗ ಎಂತ ಜಾರಲಿಲ್ಲ. ಸೊ ಒಂದು ಪಾಸಾಗಿ ಬಂದೆ. ಇನ್ನು ನೆಕ್ಸ್ಟ್ ಅಲ್ಲಿ ಒಂದು ಉಂಟು, ಅಲ್ಲಿ ಒಂದು ಸ್ವಲ್ಪ ನೋಡುವಾಗ ನೋಡಿ, ಅಲ್ಲಿ ನಡ್ತಾ ಇದ್ದಾರೆ. ಇದು ನಮ್ಮ ಗದ್ದೆಯಲ್ಲಿ ನಡ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ ನೋಡಿ, 1 2 3 4 5 6 7 8 ಜನ ಇದ್ದಾರೆ ನಡಲಿಕ್ಕೆ. ಇದು ನೋಡಿ ನಮ್ಮ ಮನೆಯದು ನಾಯಿ ನಮ್ಮ ಹಿಂದೆನೇ ಬಂದಿದೆ. ಸೊ ಬಂದು ಇಲ್ಲಿ ಮಳೆ ಬರೋ ತನಕ ಆಗಿದೆ. ಊಟ ತೊಗೊಂಬರ್ಬೇಕು ಇವಾಗ. ಇದು ಮತ್ತೆ ಏನೋ ಮಾತಾಡ್ತಾ ಇದ್ದಾರೆ, ಊಟಕ್ಕೆ ಕರಿತಾ ಇದ್ದಾರೆ. ಇವರೆಲ್ಲ ದೇವ್ರ ಕಡೆಯವರು, ಅಂದರೆ ಪಾತಿ ಮಾಡ್ತಾರಲ್ಲ, ಸೊ ನೀರು ಹೋಗಲಿಕ್ಕೆ ಅದೆಲ್ಲ ಮಾಡಲಿಕ್ಕೆ, ಅದೆಲ್ಲ ಮಾಡೋದು ಸೈಡಲ್ಲಿ ಎಲ್ಲ. ಸೊ ಅದು ಗಂಡಸರು ಮಾಡ್ತಾರೆ, ಹೆಂಗಸರು ನಡ್ತಾರೆ. ಇದು ನೋಡಿ, ಇದು ತಂಗಿ ಸುನೀತಾ ಅಳಬೆ ಇಟ್ಕೊಂಡಿದ್ದಾಳೆ. ಅಳಬೆಯಲ್ಲಿ ಸಿಕ್ಕಿದೆ ಅವಳಿಗೆಲ್ಲೋ, ಅದನ್ನು ಅಳಬೆ ಇಟ್ಕೊಂಡು ತಿರುಗಾಡ್ತಾ ಇದ್ದಾಳೆ ಆಚೆ ಈಚೆ. ಆಮೇಲೆ ಫುಲ್ ಚಂಡಿ ಆಗಿಬಿಟ್ವಿ. ಅದಕ್ಕೆ ಮನೆ ಹತ್ರ ಬಂದುಬಿಟ್ಟು ಇದು ಬೆಕ್ಕಿ ಕಾಯಿಸ್ಕೊಳ್ತಾ ಇದ್ದೀವಿ.